ಸರ್ಕಾರ ಇದೆಯೋ ಇಲ್ಲ ಅನ್ನೋಂಥ ವಾತಾವರಣ ನಿರ್ಮಾಣ ಆಗಿದೆ. ಕಳೆದ ಒಂದು ತಿಂಗಳದಿಂದಂತರೂ ಇಡೀ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು ದಿಲ್ಲಿಯಲ್ಲಿ ಪರೇಡ್ ಮಾಡ್ತಾಯಿದ್ದಾರೆ. ವ್ಯಾಪಕವಾದಂಥ ಭಿನ್ನಮತ ಸೃಷ್ಟಿಯಾಗಿ ಹಗಲು ದರೋಡೆ ಕರ್ನಾಟಕ ಬೆಂಗಳೂರು ಅಂತ ಸುರಕ್ಷಿತ ನಗರದಲ್ಲಿ ನಡೆದರೂ ಸಹಿತ ಯಾವುದೇ ರೀತಿಯ ಕಠಿಣ ಕ್ರಮಗಳನ್ನು ಕೈಗೊಳ್ಳಾರ್ದೇ ಕೇವಲ ತಾವು ಮುಖ್ಯಮಂತ್ರಿ ಯಾರಾಗಬೇಕು, ಯಾರು ಬಜೆಟ್ ಮಂಡನೆ ಮಾಡಬೇಕು, ಯಾರ ಹಿಂದೆ ಎಷ್ಟು ಸದಸ್ಯರ ಬೆಂಬಲ ಇದೆ ಅನ್ನುವಂಥದ್ದು ಲೆಕ್ಕಾಚಾರ ಬಿಟ್ಟರೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಅಂತರೂ ಏನೂ ಇಲ್ಲ, 2.5 ವರ್ಷದಿಂದ. ಈ ಒಂದು 3-4 ತಿಂಗಳಿಂದ ಬರೀ ನಾಯಕತ್ವದ ಹೇಳಿಕೆಗಳು ಮತ್ತು ಕೆಲವೊಂದು ಮಂತ್ರಿಗಳು ಬಾಯಿಗೆ ಬಂದಂಗೆ ಹಗುರವಾಗಿ ಒಂದು ಸರ್ಕಾರದ ಹುದ್ದೆಯಲ್ಲಿ ಇದ್ದವ್ರು ಹೆಂಗೆ ಮಾತಾಡಬೇಕು ಅನ್ನೋಂಥ ಕನಿಷ್ಠ ಜ್ಞಾನ ಇಲ್ಲಾರದೆ ಕೆಲವೊಂದು ಅಪ್ರಬುದ್ಧ ಮಂತ್ರಿಗಳು ರಾಜ್ಯದಲ್ಲಿ ಒಂದು ರೀತಿ ಹಿಂದೂ ವಿರೋಧಿ ಹೇಳಿಕೆ ಕೊಡೋದು ಬಿಟ್ಟರೆ ಅವ್ರಿಗೇನೂ ಮಾಡ್ತಾಯಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಬೈಯೋದು, ಹಿಂದೂಗಳಿಗೆ ಬೈಯೋದು, ಮುಸ್ಲಿಮರನ್ನು ಖುಷಿ ಪಡಿಸೋದು, ಇಟ್ಟು ಬಿಟ್ಟರೆ ಈ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ, ಯಾವುದೇ ರೀತಿಯ ಜನರಿಗೆ ತೃಪ್ತಿ ಆಗುವಂಥ ಒಂದು ಕೆಲಸನೂ ಇವತ್ತು ಆಗ್ತಾಯಿಲ್ಲ. ಪ್ರವಾಹ ಬಂದರೆ ಪರಿಹಾರ ಕೊಡುವಂಥದ್ದಿಲ್ಲ, ಅಲ್ಲಿ ಮಂತ್ರಿಗಳು ಹೋಗೋದಿಲ್ಲ, ಉಸ್ತುವಾರಿ ಸಚಿವರು ಕೇವಲ ಹಣ ವಸೂಲಿಗಾಗಿ ಆ ಜಿಲ್ಲೆಯಲ್ಲಿ ಅಡ್ಡಾಡ್ತಾರೆ ಹೊರತು ಜನಪರ ಕಾರ್ಯಕ್ರಮಗಳು ಅಧಿಕಾರಿಗಳಿಗೆ ಇವತ್ತು ಕಂಟ್ರೋಲ್ ಇರುವಂಥದ್ದು ಈ ರಾಜ್ಯದಲ್ಲಿ ಇರಲಾರ್ದೇ ಇವತ್ತು ಸ್ವೇಚ್ಛಾಚಾರ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ.